ಯಾರಿಗೆಲ್ಲ ಫಿಶ್ ಸಾಂಬಾರು ಮಾಡಕ್ಕೆ ಬರಲ್ಲ ಅಂತ ಅನ್ನೋರು ಈಸಿಯಾಗಿ ಈ ಥರ ಫಿಶ್ ಸಾಂಬಾರು ಅಥವಾ ಫಿಶ್ ಕರಿನ ಮಾಡ್ಕೊಳ್ಬೋದು. ತುಂಬ ಸುಲಭವಾಗಿರುತ್ತೆ. ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಾ ಇರೋದು. ಅಜ್ಜಿರು ಮನೇಲಿ ರಾತ್ರಿ ಹೊತ್ತು ನೈಟ್ ಹೊತ್ತು ಮಾಡಿ ಬೆಳಗ್ಗೆ ಹೊತ್ತು ತಿಂದರೆ ಆಹಾ ಅದ್ಭುತ ಅಂತ ಇತ್ತು. ಈಗ ಸುಮಾರು ಥರ ಫಿಶ್ ಸಾಂಬಾರು ಮಾಡ್ತಾರೆ. ನಾನಿಲ್ಲಿ ರಿಯಲಾಗಿ ನಮ್ಮ ಮನೇಲಿ ಹೇಗೆ ಮಾಡ್ತಿದ್ರು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡ್ತೀರಾ ತುಂಬ ಚೆನ್ನಾಗಿದೆ. ಗ್ರೇವಿ ಥರನೂ ಯೂಸ್ ಮಾಡ್ಕೊಳ್ಬೋದು, ಸಾಂಬಾರು ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಮುದ್ದೆಗೆ, ಅನ್ನಕ್ಕೆ ಎಲ್ಲನೂ ಈಸಿಯಾಗಿ ಫಸ್ಟ್ ಟೈಮ್ ಕೂಡ ಮಾಡೋರು ಕೂಡ ಇದನ್ನು ಸೂಪರಾಗಿ ಸಾಂಬಾರು ಮಾಡ್ಬೋದು. ನಾನು ಇದನ್ನು ಎಷ್ಟು ಈಸಿಯಾಗಿ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಮಕ್ಕಳಂತೂ ಇಷ್ಟಪಟ್ಟು ತಿಂದರು. ಒಮೆಗಾ 3 ಇರೋದ್ರಿಂದ ಮಕ್ಕಳಿಗೆ ವಾರಕ್ಕೆ ಒಂದ್ಸಲ ಅಥವಾ ತಿಂಗಳಿಗೆ 2 ಸಲ ಆದರೂ ನೀವು ಫಿಶ್ನ ಕೊಡ್ಬೋದು. ಅದರಿಂದ ತುಂಬ ಸ್ಮೂತಾಗಿ ಈಸಿಯಾಗಿ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀನಿ. ನೋಡ್ತಿದ್ರಲ್ಲ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಮುದ್ದೆ ಕೂಡ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನಾನಿಲ್ಲಿ ಪಾಂಪ್ಲೆಟ್ ತೊಗೊಂಡಿದ್ದೀನಿ. ನೀವು ಯಾವ ಫಿಶ್ ಕೂಡ ತೊಗೋಬೋದು. ಇದರಲ್ಲಿ ಒಂದೇ ಮುಳ್ಳಿರೋದ್ರಿಂದ ಮಕ್ಳಿಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಉಪ್ಪು, ಖಾರ ಮತ್ತು ಹುಣಸೆಹಣ್ಣು ನೀರು ಹಾಕಿದ್ದೀನಿ. ನೀವು ಬೇಕು ಅಂದರೆ ನಿಂಬೆಹಣ್ಣು ಕೂಡ ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡು ಒನ್ ಅವರಷ್ಟು ನಾವು ಇದನ್ನು ಎತ್ತಿಟ್ಬಿಡಬೇಕು. ಯಾಕಂದರೆ ಫಿಶ್ ಸಾಂಬಾರು ಮಾಡೋದ್ರಿಂದ ಸಾಂಬಾರಲ್ಲಿರೋದು ಪೀಸ್ನ ಜಾಸ್ತಿ ತಿನ್ನಲ್ಲ ಹುಡುಗರು. ಅದರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಇದರಿಂದನೇ ಮೇಯ್ನ್ ಸಾಂಬಾರು ಚೆನ್ನಾಗಾಗೋದು. ಈಸಿಯಾಗಿ ಮಸಾಲೆ ರುಬ್ಬೋದು ಹೇಳ್ಕೊಡ್ತೀನಿ. ಒಂದು ಮಿಕ್ಸಿ ಜಾರಿಗೆ ಒಂದು 3 ಗೆಡ್ಡೆಯಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಗೆಡ್ಡೆ ಆಗೋಷ್ಟು ದಪ್ಪ ಗೆಡ್ಡೆ ಆಗೋಷ್ಟು ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ 3 ರಿಂದ 4 ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಾಕೋತಾ ಇದ್ದೀನಿ, ಅಂದರೆ ಹುರಿಗಡಲೆ ಹಾಕೋತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಅಕ್ಕಿ ಕೂಡ ಹಾಕ್ಕೊಳ್ಬೋದು. ಅವಾಗೆಲ್ಲ ಅಕ್ಕಿ ಹಾಕ್ತಿದ್ರು, ಇವಾಗ ಜಾಸ್ತಿ ಕಡಲೆನೇ ಹಾಕ್ತಾರೆ. ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಏನು ಉರಿಯೋ ಅವಶ್ಯಕತೆ ಇಲ್ಲ, ಉರಿಯಿದ್ರೂ ಕೂಡ ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಈ ಥರನೇ ಮಾಡೋದು. ಅರ್ಜೆಂಟು ಕೂಡ ಆಗುತ್ತೆ, ಸಾಂಬಾರು ಮಾತ್ರ ಸೂಪರಾಗಿರುತ್ತೆ. ನೋಡ್ತೀರಾ, ಇದಕ್ಕೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀವಿ. ನಾವು ಬೇಳೆ ಸಾಂಬಾರು ಪುಡಿ ಹಾಕ್ತೀವಲ್ಲ ಮಾಮೂಲಿ, 2 ರಿಂದ 3 ಸ್ಪೂನಷ್ಟು ನಾನಿಲ್ಲಿ ಸಾಂಬಾರು ಪೌಡ್ರ್ ಹಾಕೋತಾ ಇದ್ದೀನಿ. ಕೆಲವೊಬ್ಬರು ಹಾಗೆ ಹಸಿಯಾಗಿ ಹುರಿದು ಕೂಡ ಮಾಡ್ತಾರೆ. ಜೀರಿಗೆ, ಮೆಣಸು ಎಲ್ಲ ಹಾಕಿ ಕೂಡ ಮಾಡ್ತಾರೆ. ಇದು ಒಂಥರ ಈಸಿಯಾಗಿರುತ್ತೆ. ಮತ್ತು ಹುಣಸೆ ಹುಳಿನ ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿನ ನೆನೆಹಾಕಿ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ನೀವು ಕೂಡ ಹುಳಿ ಕೂಡ ಬಿಟ್ಕೋಬೋದು. ಇದನ್ನು ಗಂಧ ರುಬ್ಬಾಗೆ ನುಣ್ಣಗೆ ರುಬ್ಬಬೇಕು. ಈ ರುಬ್ಬಿದಾಗಿಂದನೇ ಇದು ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಜಾಸ್ತಿ ತರ್ತರಿ ಮಾಡಬೇಡಿ, ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಕಲ್ಲಲ್ಲಿ ರುಬ್ಬಿದ್ರೆ ಇನ್ನೂ ರುಚಿಯಾಗಿರುತ್ತೆ. ನನಗೆ ಟೈಮ್ ಇರಲಿಲ್ಲ ಅಂತ ನಾನಿಲ್ಲಿ ಮಿಕ್ಸಿಲಿ ರುಬ್ತಾ ಇದ್ದೀನಿ. ನಾನು ಅಪರೂಪಕ್ಕೆಲ್ಲ ಮಾಡಿದಾಗ ನಾನು ಕಲ್ಲಲ್ಲೇ ಮಾಡೋದು. ನೋಡ್ತಿದ್ದೀರಾ, ಒಂದು ಬಾಣಲೆಗೆ ಅಥವಾ ದಪ್ಪ ತಳದ ಪಾತ್ರೆಯಲ್ಲಿ ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಿದ್ದೀನಿ. ಜಾಸ್ತಿ ಏನು ಎಣ್ಣೆ ಹಾಕಲ್ಲ. ಯಾಕಂದರೆ ಕೆಲವೊಂದು ಮೀನಲ್ಲಿ ಫ್ಯಾಟ್ ಇರುತ್ತೆ. ಫ್ಯಾಟಿನ ಅಂಶ ಇದ್ದಾಗ ಅದರಲ್ಲೂ ಕೂಡ ಎಣ್ಣೆ ಬಿಡುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಎಣ್ಣೆಗೆ ಒಂದು ಅರ್ಧ ಹೋಳಷ್ಟು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪನ್ನ ನಾನು ಹಾಗೆ ಕಡ್ಡಿ ಹಾಕ್ಕೋತಾ ಇದ್ದೀನಿ. ನಮ್ಮ ಮನೇಲೇ ಬಿಟ್ಟಿರೋದ್ರಿಂದ ಸ್ಮೆಲ್ ಮಾತ್ರ ಸೂಪರಾಗಿ ಹೊಡಿತಾ ಇತ್ತು. ಅದ್ರ ಜೊತೆಗೆ ಈಗ ಮಸಾಲೆ ರುಬ್ಬಿದ್ವಲ್ಲ, ಆ ಮಸಾಲೆ ಕೂಡ ಎಲ್ಲನೂ ಹಾಕ್ತಾಯಿದ್ದೀನಿ. ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಕಲರ್ ಮಾತ್ರ ತುಂಬ ಚೆನ್ನಾಗಿದೆ. ಪುಡಿ ಅಂದರೆ ಸಾಂಬಾರು ಪುಡಿ ಚೆನ್ನಾಗಿದ್ದರೆ ಸಾಂಬಾರು ಕೂಡ ಚೆನ್ನಾಗಾಗುತ್ತೆ. ನೋಡ್ತಿದ್ರಲ್ಲ, ಈಗ ಒಂದು 2 ಲೋಟದಷ್ಟು ನಾನು ನೀರನ್ನು ಹಾಕ್ಕೋತಾ ಇದ್ದೀನಿ. ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿಗೆ ಮಾಡಿದ್ರೆ ಗ್ರೇವಿ ಥರ ಆಗುತ್ತೆ. ನೀವು ಗ್ರೇವಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ತೆಳ್ಳಗೆ ಮಾಡಿಕೊಂಡು ಯಾವಾಗಾದರೂ ಕೆಮ್ಮು, ನೆಗಡಿ ಬಂದಾಗ ಈ ಥರ ಸಾಂಬಾರು ಮಾಡ್ಕೊಂಡು ಕುಡಿತಾ ಇದ್ದರೆ ಇರೋ ಕೆಮ್ಮು, ನೆಗಡಿ, ಜ್ವರ ಎಲ್ಲ ಒಂದೇ ಸತಿ ಹೋಗ್ಬಿಡ್ಬೇಕು. ಅಷ್ಟು ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಇದಕ್ಕೆ ಜೀರಿಗೆ, ಮೆಣಸು ಕೂಡ ಹಾಕ್ಕೊಳ್ತಾರೆ. ಅದು ಬಸ್ಸಾರು ಟೈಪ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನು ಹಾಕ್ತಾಯಿಲ್ಲ. ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಈ ಥರನೇ ಮಾಡ್ತಿದ್ದಿದ್ದು, ನಮಗೆಲ್ಲ ಹೇಳ್ಕೊಡ್ತಿದ್ದಿದ್ದು. ಆದ್ದರಿಂದ ನಾನು ಅದೇ ಒರ್ಜಿನಲ್ ಟೈಪಲ್ಲಿ ಮಾಡ್ತಾಯಿದ್ದೀನಿ. ನೋಡ್ತಿದ್ರಲ್ಲ, ಈಗ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅನಿಸುತ್ತೆ. ಬೆಂದಾದಮೇಲೆ ಅದು ನೀರು ಕಮ್ಮಿ ಆಗುತ್ತೆ. ನೋಡ್ತಿದ್ರಲ್ಲ, ಈಗ ಒಂದು 5 ರಿಂದ 10 ನಿಮಿಷ ಸಾಕು. ಆ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು, ಅಂದರೆ ಬೇಯಿಸ್ಕೊಳ್ಬೇಕು ಅದು ವಾಸನೆ ಹೋಗುವ. ಈಗ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಕ್ರಿಸ್ಟಲ್ ತಗೋತಾ ಇದ್ದೀನಿ. ಸ್ವಲ್ಪ ಪಿಂಕಿಷ್ಟು ಕ್ರಿಸ್ಟಲ್ ಇರುತ್ತೆ. ರುಚಿನೂ ತುಂಬ ಚೆನ್ನಾಗಿರುತ್ತೆ. ಈ ಉಪ್ಪೇ ನಾನು ಯಾವಾಗಲೂ ಬಳಸೋದು. ರುಚಿ ಕೂಡ ಚೆನ್ನಾಗಿರುತ್ತೆ. ಅದರಿಂದ ಅದನ್ನೇ ಬಳಸ್ತಾ ಇದ್ದೀನಿ. ಈಗ ಸ್ವಲ್ಪ ರೀಸೆಂಟ್ ದಿನದಿಂದ ಬಳಸ್ತಾ ಇದ್ದೀನಿ. ಚೆನ್ನಾಗಿದೆ. ಈಗ ಒಂದು ಮುಚ್ಚಳ ಹಾಕಿ ಮುಚ್ಚಿಬಿಡೋಣ. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಅದು ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು. ನೋಡ್ತಿದ್ರಲ್ಲ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಬೇಕಾದರೆ ನೀವು ನೋಡಿಕೊಂಡು ಉಪ್ಪು ಖಾರ ಇದರಲ್ಲಿ ನೋಡ್ಕೋಬೋದು. ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟಿರ್ತೀವಿ. ಈಗ ನಾನಿಲ್ಲಿ ಒಂದು 7 ನಿಮಿಷ ಆಗಿದೆ ಅನಿಸುತ್ತೆ. ಈಗ ನಾನು ಇದಕ್ಕೆ
ಮೀನನ್ನು ಬಿಡ್ತಾಯಿದ್ದೀನಿ, ಮೀನಿನ ತಲೆ ಹಾಕ್ತಾಯಿದ್ದೀನಿ ನೋಡ್ತಿದ್ರಲ್ಲ. ಇದಕ್ಕೂ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ನಿಮಗೆ ಡೌಟೇ ಬೇಡ, ಕೇವಲ ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ ಈ ಸಾಂಬಾರು ರುಚಿ ರುಚಿಯಾಗಿ ರೆಡಿಯಾಗುತ್ತೆ. ವಿತ್ತು ಉಪ್ಪು ಖಾರ ಹಿಡ್ದಿರೋಷ್ಟು ಫಿಶ್ಶು ಚೆನ್ನಾಗಿ ರೆಡಿಯಾಗುತ್ತೆ ನೋಡ್ತಿದ್ರಲ್ಲ. ಈಗ ನಾನು ಮೀನನ್ನು ನಿಧಾನವಾಗಿ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ. ಕಮ್ಮಿ ಉರಿ ಹಾಕ್ಕೋಬೇಕು. ಈಗ ಫಿಶ್ಶು ಮಟನ್ ಥರ ಏನು ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ, ಕೇವಲ ಒಂದು 10 ನಿಮಿಷದಲ್ಲೆಲ್ಲ ಕುಕ್ ಆಗಿಬಿಡುತ್ತೆ. ಆದ್ದರಿಂದನೇ ಉಪ್ಪು ಖಾರ ಹಿಡ್ದಿದ್ರೆ ಸಾಕು, ಫಿಶ್ಗೆ ಅಷ್ಟಿದ್ರೆ ಸಾಕು, ಮೀನು ಚೆನ್ನಾಗಿ ಬೆಂದಿರುತ್ತೆ. ನಾನಿಲ್ಲಿ ಒಂದು ಕೆ ಜಿಯಷ್ಟು ಮೀನನ್ನು ತಗೊಂಡಿದ್ದೀನಿ. ಇದು ಫ್ಯಾಟ್ ಕೂಡ ಬಂದಿದೆ ನೋಡ್ತೀರಲ್ಲ, ಫ್ಯಾಟ್ ಇದೆ ಅಂತ ಹೇಳಿದ್ದೀನಿ ಮೊದಲೇ. ಸಾಂಬಾರಲ್ಲಿ ಕೂಡ ಫ್ಯಾಟ್ ಸ್ವಲ್ಪ ಎಣ್ಣೆ ಹಾಕಿದ್ದೆ. ಈಗ ಮೀನು ಹಾಕಿದ್ಮೇಲೆ ಕೂಡ ಎಣ್ಣೆ ಬರುತ್ತೆ. ನಾನಿಲ್ಲಿ ಉಪ್ಪು ಖಾರ ಹುಳಿ ಹಿಂಡಿದ್ನಲ್ಲ, ಆ ಹುಳಿ ನೀರು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಿದ್ದೆ, ಅದು ಕೂಡ ತುಂಬ ರುಚಿ ಬರುತ್ತೆ. ಈಗ ಜಾಸ್ತಿ ಕಲಕಬೇಡ್ದು. ಈಗ ಮೇನ್ ಅಂತಂದರೆ ಏನು ಮಾಡ್ತೀವಿ, ಸಾಂಬಾರನ್ನೆಲ್ಲ ಚೆನ್ನಾಗಿ ಕಲಕ್ಬಿಡ್ತೀವಿ, ಅದನ್ನು ಮಾಡಬೇಡ್ದು. ಇವಾಗ ನಿಧಾನಕ್ಕೆ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಾದಮೇಲೆ ಇದನ್ನು ಮುಚ್ಕೋಣ. ಸಣ್ಣ ಸ್ಟೀಮಲ್ಲಿ ಒಂದು ಉರಿಲಿ ಒಂದು 5 ನಿಮಿಷ ಬೆಂದರೆ ಸಾಕು, ಇದು ಕುಕ್ ಆಗಿಬಿಡುತ್ತೆ ನೋಡ್ತಿದ್ರಲ್ಲಿ. ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಮನೆಯೆಲ್ಲ ಸ್ಮೆಲ್ ಹೊಡಿತಾಯಿತ್ತು, ಘಮ 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 ಅಂತ. ಅದೊಂಥರ ಹುಳಿ ಸ್ಮೆಲ್ ಬರುತ್ತೆ, ಅದಕ್ಕೆ ಮೀನು ಹುಳಿ ಅಂತ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ ನೋಡ್ತಿದ್ರಲ್ಲ. ಈಗ ಫಿಶ್ಶು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ. ಯಾವಾಗಲೂ ಫಿಶ್ ಸಾಂಬಾರು ಮಾಡಬೇಕಾದ್ರೆ ನೈಟ್ ಹೊತ್ತೇ ಮಾಡಿ. ಯಾಕೆ ಅಂದರೆ ನೈಟ್ ಹೊತ್ತು ಮಾಡಿ ಫುಲ್ಲು ಎತ್ತಿಟ್ಬಿಟ್ರೆ ಅದು ಉಪ್ಪು ಖಾರ ಎಲ್ಲ ಇನ್ನೂ ಚೆನ್ನಾಗಿ ಹಿಡಿದು ಬೆಳಗ್ಗೆ ಅಂತೂ ತುಂಬ ಚೆನ್ನಾಗಾಗಿರುತ್ತೆ. ನಾವು ಯಾವಾಗಲೂ ಇದೇ ಥರ ಮಾಡೋದು, ನೈಟ್ ಮಾಡಿ ಬೆಳಗ್ಗೆ ಎತ್ತಿಟ್ಬಿಟ್ರೆ ಅದು ಉಪ್ಪು ಖಾರ ಎಲ್ಲ ಹಿಡ್ದು ಚೆನ್ನಾಗುತ್ತೆ. ಮಡಿಕೆಯಲ್ಲಿ ಮಾಡಿದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಅವಾಗೆಲ್ಲ ಮಾಡ್ತಾಯಿದ್ರು, ಇವಾಗ ಅಷ್ಟೊಂದು ಫೆಸಿಲಿಟಿ ಇಲ್ಲ ಅಂತ ನಾನು ಸ್ಟವಲ್ಲಿ ಮತ್ತು ಬಾಣಲೆಯಲ್ಲೇ ಮಾಡ್ತಾಯಿದ್ದೀನಿ ನೋಡ್ತಿರಲ್ಲ. ಅಪರೂಪಕ್ಕೆ ಈ ಥರನೂ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.